ಪರೀಕ್ಷೆ ತಂದಿಟ್ಟಿದ್ಯಪ್ಪ. ಮನೆಯವ್ರು ಕೇಳಿದ್ರೆ ಏನಂತ ಹೇಳೋದು? ಅತ್ತೆಮ್ಮಂಗೆ ನನ್ನ ಈಸಿಯಾಗಿ ಗೊತ್ತಾದ್ರೆ ದೊಡ್ಡ ರಂಪಾಟನೆ ಮಾಡ್ತಾರೆ. ಸರ್ ಕೇಳಿದ್ರೆ ನಾನು ಏನಂತ ಹೇಳಲಿ? ಕಮಲಿ, ಕಮಲಿ, ಅಣ್ಣ ನೋಡಿದ್ಯಾ? ಇಲ್ಲ ರಚನಾ, ಅಲ್ಲೇ ರೂಮ್ನಾಗಿರ್ಬೇಕು. ಹೌದಾ, ಸರಿ. ಒಂದ್ ನಿಮಿಷ ರಚನಾ. ಆರ್ತಿ ತಕ್ಕ ರಚನಾ. ಅತ್ತಮ್ಮ, ಅದ್ಯಾಕೆ ಹಾಗೆ ಸೆರಗ್ ಸುತ್ಕೊಂಡಿದ್ಯಾ? ಅದು ಅತ್ತಮ್ಮ, ಅಮ್ಮ, ಪೂಜೆ ಮಾಡ್ಬೇಕಾದ್ರೆ ಎಲ್ರೂ ಹಾಗೆ ಅಲ್ವಾ ಹಾಕೊಳ್ಳೋದು? ಈಗ ತಾನೇ ಪೂಜೆ ಮಾಡಿದಾಳೆ, ಕಾಣ್ತಿಲ್ವಾ? ಕಾಣ್ತಿದೆ ಕಾಣ್ತಿದೆ. ಕಮಲಿ, ಅಣ್ಣ ಎಲ್ಲಿ? ಸ್ವಲ್ಪ ಮಾತಾಡ್ಬೇಕಿತ್ತು. ರೂಮ್ನಾಗಿರ್ಬೇಕು. ಇನ್ನ ಮನೆ ಕಂಡವ್ರು ಅನ್ಸ್ತೈತೆ. ಸರಿ. ರಚನಾ. ಕಮಲಿ, ನಿನ್ನೆಯಿಂದ ಕೇಳ್ಬೇಕು ಅಂತಿದ್ದೆ, ಕಾಲೇಜ್ಗೆ ಯಾಕೆ ಬರ್ತಿಲ್ಲ? ಓ, ಕಾಲೇಜ್ನಾಗೆ ನಿನ್ ಮದ್ವೆ ಇಸಿ ಇಟ್ಕೊಂಡು ಎಲ್ರು ಕೊಂಗ್ ಮಾತಾಡ್ತಾರೆ ಅಂತ ಬೇಸರನಾ? ಪ್ಲೀಸ್ ಕಮಲಿ, ನನಗೆ ಏನು ಕೇಳ್ಬೇಡ. ನಾನು ಯಾವ ಉತ್ತರ ಕೊಡೋ ಪರಿಸ್ಥಿತಿಲಿಲ್ಲ. ರಚನಾ, ನಿಂತ್ಕ. ಕಾಲೇಜ್ಗೆ ಅಂತ ಹೇಳಿ ದಿನ ಇನ್ನೆಲ್ಲ ಹೋಯ್ತಿದ್ಯಾ? ಅದ್ ಎಲ್ಲಿಗೆ ಅಂತಾದ್ರೂ ಹೇಳು. ರಚನಾ ಯಾಕೆ ಹಿಂಗ್ ನಡ್ಕಂತವಳೆ? ಒಂದು ಅರ್ಥನೇ ಆಯ್ತಿಲ್ಲ. ರಿಷಿ ಸರ್, ಹೆಂಗ್ ರಿಷಿ ಸರ್ ಹತ್ರ ತಾಳಿ ಕಳ್ದೋಗಿರೋ ಇಸ್ಯ ಹೇಳೋದು? ಹಂಗಂತ 7 ದಿವಸ ಇರಕಾಯ್ತೈತೆ. ಇಲ್ಲ, ಹೇಳ್ಬಿಡ್ತೀನಿ. ರಿಷಿ ಸರ ಅರ್ಥ ಮಾಡ್ಕೋತಾರೆ. ರಿಷಿ ಸರ್, ಸರ್ ಎಲ್ಲೊಂಟೋದ್ರು ಈಗ ಬೇಗ? ಮೈ ಡಿಯರ್ ಕಮ್ಲಿ, ಸಾರಿ ಕಣ್ರಿ. ಇವತ್ ನಾನು ಸ್ವಲ್ಪ ಬೇಗ ಕಾಲೇಜ್ಗೆ ಹೋಗ್ಬೇಕಾಯ್ತು, ಹೊರಟ್ಬಿಟ್ಟೆ. ಬೇಗ ರೆಡಿಯಾಗಿ ಬಂದ್ಬಿಡಿ, ಕಾಲೇಜಲ್ಲಿ ಸಿಗೋಣ. ಕೀಪ್ ಸ್ಮೈಲಿಂಗ್. ಐ ಲವ್ ಯು. ಐ ಲವ್ ಯು ಟು ರಿಷಿ ಸರ್. ಎಲ್ಲೋ ನಿಮ್ ಅತ್ತಿಗೆ ಬರ್ತಾಳೆ, ಕಾಯ್ತಾಳೆ, ಹಂಗೆ ಹಿಂಗೆ ಅಂತ ಯಾರು ಇಲ್ವಲ್ಲ ಇಲ್ಲಿ? ನೋಡ, ಕಾಗೆ ಗೀಗೆ ಆರಿಸ್ದ ಹಿಂಗೆ. ಅದೇ ಮೇಲೆ ಕಾಗೆ ಗೀಗೆ ಅಂದ್ರೆ ಚೆನ್ನಾಗಿರಲ್ಲ ಅಣ್ಣ. ಅತ್ತಿಗೆ ವಿಷಯದಲ್ಲಿ ನಾನ್ ತಮಾಷೆ ಮಾಡ್ತೀನಾ? ದಿನ ನಿನಗೋಸ್ಕರ ಬಂದ್ ಕಾದು ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದ್ಲು, ಗೊತ್ತಾ ನಿನ್ಗೆ? ಅವಳು ಬಂದಾಗ ಒಂದ್ ಫೋನ್ ಹೊಡೆಯಕ್ಕಾಗಲ್ವೇನೋ ನಿಂಗೆ? ತಾವು ಕೆಲಸ ಮಾಡೋವಾಗ ಫೋನ್ ರಿಸೀವ್ ಮಾಡೋರು. ಏನ್ ಹೇಳ್ಬಿಟ್ಟು ಮೊನ್ನೆ ಕಾಲೇಜ್ಗೆ ಹೋಗಿ ಗಲಾಟೆ ಮಾಡ್ಕೊಂಡಾಗ ಅತ್ತಿಗೆ ಕಾದು ಬೇಜಾರ್ ಮಾಡ್ಕೊಂಡೋದ್ರು, ಗೊತ್ತಾ?
ಸ್ಟೂಪಿಡ್ ಯಾರ್. ನೆನ್ನೇನು ಅಷ್ಟೇ, ನೀನ್ ಕೆಲ್ಸಕ್ಕೆ ಹೋದ್ಮೇಲೆ ಅತ್ತಿಗೆ ಬಂದು ಕಾಯ್ತಿದ್ರು. ನೀನು ಫೋನ್ ಮಾಡಿದ್ರೆ ಪಾರ್ಟಿ ರಿಸೀವ್ ಮಾಡೋದಾದ್ರೂ ಬೇಡವಾ? ನೀನ್ ಹೇಳೋದೆಲ್ಲ ಕೇಳ್ತಾ ಇದ್ರೆ ಚಮಟಿ, ನಮ್ ಹುಡ್ಗಿಗೆ ನನ್ನ ಮೇಲೆ ಲವ್ ಇನ್ನೂ ಇದೆ ಅಂತ ಪಕ್ಕ ಆಯ್ತು. ಮತ್ತೆ ಬ್ರದರ್, ಲವ್ ಇಲ್ದೆ ದಿನ ಯಾರಾದ್ರೂ ಬಂದು ಇಲ್ಲಿ ಕಾಯ್ತಾ ನಿಂತಿರ್ತಾರ? ನೀನು ಹೇಳೋ. ನೋಡೋ, ನೀನ್ ಇವತ್ತೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಕೆಲ್ಸ ಬೇಕಾದ್ರೆ ಹೋದ್ರೋಗ್ಲಿ, ಇನ್ನೊಂದ್ ಕೆಲ್ಸ ಹುಡ್ಕೊಂಡ್ರೆ ಆಯ್ತು. ಅತ್ತಿಗೆ ಬರೋವರೆಗೂ ಇದ್ದು ಅವಳ ಜೊತೆ ಮಾತಾಡಿ ನಿಂದು ಅವಳ್ದು ಏನಿದೆಯೋ ಕ್ಲಿಯರ್ ಆಗ್ಬಿಡ್ಬೇಕು. ಆವಾಗ್ಲೇ ನನಗ್ ನೆಮ್ಮದಿ. ಬ್ರದರ್, ನನಗೇನೋ ಇವತ್ತೆಲ್ಲ ಒಳ್ಳೇದಾಗ್ತಿದೆ ಅಂತ ಅನಿಸ್ತಿದೆ ಕಣ. ನೀನ್ ಹೇಳೋದು ಕರೆಕ್ಟ್ ಕಣ ಚಮಟಿ, ಸೂಪರ್. ನೀನು ಏನೋ ಅನ್ಕೊಂಡಿದ್ದೀನಿ ನನ್ನ, ಈ ಸಲನಾದ್ರೂ ನಿನ್ ಮತ್ ಕೇಳೇ ಬಿಡ್ತೀನಿ ಬಿಡ. ಹೆಂಗಾನ ಮಾಡಿ ಅತ್ತೆಮ್ಮನ ಕಣ್ಣಿಗೆ ಬೀಳ್ದಂಗೆ ಹೊಂಟ್ಬಿಡ್ಬೇಕು, ಇಲ್ಲ ಅಂದ್ರೆ 1000 ಪ್ರಶ್ನೆ ಕೇಳ್ತಾರೆ. ಅತ್ತೆಮ್ಮ ಇಲ್ಲ ಅವ್ರೆ. ಕಮಲೆ ನಿಂತ್ಕೋ. ಏನತ್ತಮ್ಮ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಸೆರಗ್ ಸುತ್ಕೊಂಡೆ ತಿರುಗ್ತಾ ಇದೆಯಲ್ಲ, ಸೆರಗ್ ಸರಿ ಮಾಡ್ಕೋ. ಸರಿ ಮಾಡ್ಕೋ ಅಂದೆ. ಅದು ಅತ್ತಮ್ಮ. ಒಂದ್ ಸೆರಗ್ ಸರಿ ಮಾಡ್ಕೊಳಕ್ಕೆ ಅರ್ಧ ಗಂಟೆ ಬೇಕಾ ನಿನಗೆ? ಬೇಗ ಸರಿ ಮಾಡ್ಕೋ. ಹಾ ವಾಣಿ, ಆಯ್ತಾ ಶಾಪಿಂಗ್ ಎಲ್ಲ? ತಾರಾ, ತಾರಾ. ಏನ್ ರಮೇಶ್? ಓಹ್, ಇಲ್ಲಿದ್ಯಾ? ರಿಷಿ ಅದ್ಯಾವುದೋ ಮ್ಯಾನೇಜ್ಮೆಂಟ್ ಫೈಲ್ ಹುಡುಕ್ತಾ ಇದ್ನಲ್ಲ, ಇಲ್ಲಿದೆ. ಇಲ್ಲಿ ಅವನು. ಓ, ಬಟ್ ರಿಷಿ ಆಗ್ಲೇ ಹೋಗಾಯ್ತಲ್ಲ. ಕಮಲಿ, ನೀನ್ ಹೇಗೂ ಈಗ ಕಾಲೇಜ್ ಹೊರಟಿಯಲ್ಲ, ಈ ಫೈಲ್ನ ಅವನಿಗೆ ತಲುಪಿಸು. ತಗೋ. ಸರಿ ಮಾವಯ್ಯ. ಹುಷಾರು. ಕಮಲೆ ನಿಂತ್ಕೋ. ನೋಡು, ನಿನ್ಗೆ ಸೀರೆ ಉಟ್ಕೊಳ್ಳೋದು ಅನ್ಕಂಫರ್ಟಬಲ್ ಆದ್ರೆ ಸಲ್ವಾರ್ ಕಮೀಸ್ ಹಾಕೊಂಡು ಹೋಗು. ಅದು ಬಿಟ್ಟು ಈ ತರ ವಿಲಕ್ಷಣವಾಗಿ ಸೀರೆ ಸುತ್ಕೊಂಡು ಕಾಲೇಜಿಗೆ ಹೋಗ್ಬೇಡ.
ನಿನ್ನ ಸೆನ್ಸ್ ಆಫ್ ಫ್ಯಾಷನ್ ಏನು ಅನ್ನೋದು ಇಡೀ ಊರಿಗೆ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ತಾರಾ, ಅವಳಿಗೆ ಯಾವ್ದು ಕಂಫರ್ಟಬಲ್ ಆ ಡ್ರೆಸ್ ಹಾಕೊಂಡೋಗ್ಲಿ ಬಿಡು. ವೈ ಡು ವರಿ? ನೀನ್ ಹೊರಡಮ್ಮ, ಲೇಟ್ ಆಯ್ತು. ಹೌದು, ರಚನಾ ಇಲ್ಲಿ? ಅವಳಾಗ್ಲೇ ಹೊಂಟ್ಲು. ಓ ಫೈನ್ ಫೈನ್, ಹೊರಡಮ್ಮ. ದೇವ್ರೆ, ಯಾಕಪ್ಪ ಇನ್ನು ನಮ್ಮ ಹುಡುಗಿ ಬಂದಿಲ್ಲ? ಆದಷ್ಟು ಬೇಗ ಕಳ್ಸಪ್ಪ. ಅಥವಾ ಮನ್ಸ್ ಬದಲಾಯಿಸಿ ಏನಾದ್ರೂ ಬರ್ದೆ, ಇಲ್ಲ ಬಂದೇ ಬರ್ತಾಳೆ. ಚಿನ್ನ, ಯಾಕೆ ಚಿನ್ನ ಏನೋ ಮಾತಾಡ್ತಾ ಇಲ್ಲ? ಅಪ್ಪ ದೇವ್ರೆ, ಹೆಂಗಾದ್ರೂ ಮಾಡಿ ಇವ್ರಿಬ್ರನ್ನ ಒಂದಾಗೋಂಗ್ ಮಾಡಪ್ಪ. ನಿನಗ್ 100 ತೆಂಗಿನಕಾಯಿ ಹೊಡಿತೀನಿ. ರಚನಾ ಯಾಕೆ ಕಾಲೇಜಿಗೆ ಬರ್ತಾನೆ ಇಲ್ಲ? ಚಂಬು, ಯಾಕ್ಲ ಹಿಂಗ್ ನಿಂತಿದ್ಯಾ? ಏನ್ಲ ಆಯ್ತು ನಿಂಗೆ? ಏನಿಲ್ಲ ಬಿಡು. ಕಮ್ಲಿ, ರಚನೆ ಕವಿ ಕಾಲೇಜಿಗೆ ಬರ್ತಾನೆ ಇಲ್ಲ? ರಚನಾ ಮನ್ಸ್ ಕೆಡ್ಸ್ಕೊಂಡೋಳೆ ಕಣ್ಲ. ಕಾಲೇಜಾಗೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತವ್ರೆ ಅಂತ. ಹ್ಞೂ, ಹಾಳಾದವಳು ರಶ್ಮಿ ಮೊನ್ನೆ ಲ್ಯಾಬ್ ಆಗಿ ತಾಳಿ ಬಗ್ಗೆ ಹಂಗೆ ಹೇಳ್ದಾಗಿಂದಾನೆ ರಚನಾ ಮಕ್ಕ ಸೆಪ್ಗಾಗೋಗಿತ್ತು. ಈ ಜನಕ್ಕೆ ಸುಮ್ಕೆನೆ ಇರಕ್ಕಾಗಕ್ಕಿಲ್ಲಲ್ಲ ಅಪ್ಪ ರಚನಾ. ಕಮ್ಲಿ, ನಿಮ್ ಮನ್ಯಾಗ ತಾಳಿ ಇಸಿ ಏನಾನ ಗೊತ್ತಾಯ್ತಾ? ಏನಂದ್ರು? ಇಲ್ಲ ನಿಂಗೆ ಇನ್ನೂ ಹೇಳಿಲ್ಲ. ಕದ್ದು ಮುಚ್ಚಿನೇ ಓಡಾಡ್ತೀನಿ. ಬಿಸಿ ಸರ್ಗೂ ಹೇಳಕ್ ಆಗಿಲ್ಲ ನಿಂಗೆ. ಅದೇ ಭಯ ಆಯ್ತೈತೆ. ಇಡಿಯಟ್, ಎಲ್ಲೋ ಹಾಳಾಗೋಗಿದ್ದೆ ಇಷ್ಟ ದಿನ. ಕೆಲ್ಸ ಕಾರ್ಯ ಬಿಟ್ಟು ಬಿಸಿಲು ಮಳೆ ಅಂದೆ ನಿಂಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲೋ ಹಾಳಾಗೋಗಿದ್ದೆ ನೀನು. ಸಮಾಧಾನ ಚಿನ್ನ, ಸಮಾಧಾನ. ಕೋಪ ಮಾಡ್ಕೋಬೇಡ. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಮೊದ್ಲಿನ ತರ ಪೊರ್ಕಿ ತರ ರೋಡ್ ಅಲಿತಲ್ಲ ಚಿನ್ನ. ಕಷ್ಟಪಟ್ಟು ದುಡಿತಾ ಇದ್ದೀನಿ. ಅಲ್ಲ ಚಿನ್ನ, ಯೋಚನೆ ಮಾಡು. ನೀನ್ ಇಲ್ಲಿ ಬರ್ತೀಯ ಅಂತ ನನಗೆ ಗೊತ್ತಿದ್ರೆ ನಿನ್ಕಿಂತ ಮುಂಚೆ ಬಂದು ಕಾಯ್ತಾ ಇರ್ಲಿಲ್ವಾ ಹೇಳು? ಓಹೋ, ಕಾಲೇಜ್ಗೆ ಹೋಗಿ ರೌಡಿಸಮ್ ಮಾಡಕ್ ಗೊತ್ತಾಗತ್ತೆ. ಅದೇ ನಾನು ಇಲ್ಲಿ ನಿಂಗೆ ವೇಟ್ ಮಾಡ್ತಿರ್ತೀನಿ ಅನ್ನೋದು ಗೊತ್ತಾಗಲ್ಲ ಅಲ್ಲ ನಿಂಗೆ? ಇಲ್ಲ ಚಿನ್ನ, ನಾನು ಗಲಾಟೆ ಮಾಡಕ್ಕೆ ಅಂತ ಕಾಲೇಜ್ಗೆ ಹೋಗಿದ್ದಲ್ಲ. ನೀನ್ ಸಿಗ್ತೀಯ ಅಂತ ನೀನು ಹುಡುಕೊಂಡು ಹೋಗಿದ್ದು, ಪ್ರಾಮಿಸ್. ಹಾಗಾದ್ರೆ ಅಪ್ಪನ ಯಾಕೆ ಮೀಟ್ ಮಾಡಿದ್ದು?
ನಾನ್ ಬೇಕು ಅಂತ ಮೀಟ್ ಮಾಡಿದ್ದಲ್ಲ ಚಿನ್ನ, ಅದು ಅಚಾನಕ್ ಆಗಿದ್ದು. ನಾನ್ ಕೆಲಸ ಮಾಡೋದು ಪೆಟ್ರೋಲ್ ಬಂಕ್ ಅಲ್ಲಿ, ಅವರು ಪೆಟ್ರೋಲ್ ಹಾಕ್ಸೋಳಕ್ಕೆ ಅಂತ ಬಂದಾಗ ಸಿಕ್ಕಿದ್ದು. ಏನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ಯಾ? ಹೌದು ಚಿನ್ನ, ನಿನಗ್ ಮಾತು ಕೊಟ್ಟಿದ್ದೆ ತಾನೆ ನಾನು ಇನ್ಮೇಲೆ ಕಷ್ಟಪಟ್ಟು ದುಡ್ದು ಬದುಕ್ತೀನಿ ಅಂತ. ನೀನ್ ಏನಾದ್ರೂ ಮಾಡ್ಕೋ, ನೀನ್ ಮಾಡಿದ ಕೆಲ್ಸದಿಂದ ಕಾಲೇಜಲ್ಲಿ ನನ್ ಬಗ್ಗೆ ಏನೆಲ್ಲ ಮಾತಾಡ್ತಿದ್ದಾರೆ ಅಂತ ಗೊತ್ತಾ ನಿನ್ಗೆ? ನಿನ್ನಿಂದಾಗಿ ನನ್ ತಲೆ ಎತ್ಕೊಂಡು ನಡೆಯಕ್ ಆಗ್ತಿಲ್ಲ. ಯಾರ್ ಚಿನ್ನ ನಿನ್ ಬಗ್ಗೆ ಹಂಗೆಲ್ಲ ಮಾತಾಡ್ತಾ ಇರೋದು? ಹೇಳು, ಒಂದು ಗತಿ ಕಾಣಿಸ್ತೀನಿ. ಕಿರಿಚ್ಬೇಡ. ನೀನ್ ಮಾಡಿರೋ ಒಂದು ಉಪಕಾರನೇ ಸಾಕು. ನೀನ್ ಮಾಡಿದ ಮಿಸ್ಟೇಕ್ ಇಂದ ನನ್ ಲೈಫೇ ಹಾಳಾಗೋಯ್ತಲ್ಲ. ನೋಡು, ಇದೇ ಕೊನೆ ಸರಿ ಹೇಳ್ತಾ ಇದ್ದೀನಿ, ನನ್ನನ್ ಮೀಟ್ ಮಾಡೋದಾಗ್ಲಿ ಅಥವಾ ಅಪ್ಪನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಾಗ್ಲಿ ಮಾಡಿದ್ರೆ ಸರಿ ಇರಲ್ಲ. ನಿನಗ್ ವಾರ್ನ್ ಮಾಡಿ ಹೋಗೋಣ ಅಂತ ಬಂದೆ. ಬಾಯ್. ಚಿನ್ನ ಚಿನ್ನ, ಕೋಪ ಮಾಡ್ಕೋಬೇಡ ಚಿನ್ನ. ಚಿನ್ನ, ನನ್ ಮಾತು ಕೇಳು ಒಂದೇ ಒಂದ್ಸತಿ ಪ್ಲೀಸ್. ಚಿನ್ನ ಪ್ಲೀಸ್. ಹಾಯ್ ಕಾವಲಿ, ಹಾಯ್ ನಿಂಗಿ. ಏನು ಸುಮ್ನೆ ಕೂತಿದ್ದೀರಾ? ಇವತ್ತು ಕಾಲೇಜ್ ಫ್ರೆಶರ್ಸ್ ಡೇ ಅಂತ ಮರ್ತೋದ್ರಾ? ಅದಕ್ಕೇನೀಗ ಅವ್ರ ಮುಂದೆ ಕುಣಿದಾಡ್ಬೇಕಾ? ನೋ ಶಂಭು, ಅವರನ್ನ ನಮ್ ಮುಂದೆ ಕುಣಿಸ್ಬೇಕು, ರೈಟ್? ಇವತ್ತು ನಾವ್ ಸೀನಿಯರ್ಸ್ ಅನ್ನೋ ಅಥಾರಿಟಿನ ಶೋ ಆಫ್ ಮಾಡಕ್ಕೆ ಒಂದು ಗೋಲ್ಡನ್ ಚಾನ್ಸ್. Come on guys, let's have fun. ಇದ್ಯಾ ಕಮಲಿ ಹೀಗ್ ಕೂತಿದ್ಯಾ? ಓ, ತಾಳಿ ವಿಷಯ ಯೋಚನೆ ಮಾಡ್ತಿದ್ಯಾ? ಚಿಲ್ ಔಟ್ ಕಮಲಿ, ಇವತ್ತು ಒಂದಿನ ಅದನ್ನೆಲ್ಲ ತಲೆಯಿಂದ ತೆಗೆದ್ಬಿಟ್ಟು ಆರಾಮಾಗಿ ಮಜಾ ಮಾಡೋಣ ಬಾ. ಜೂನಿಯರ್ಸ್ ಗ್ಯಾಂಗ್ ಬರ್ತಿದ್ದಾರೆ, ಅವ್ರ ಕಾಲ್ ಎಳ್ಕೊಂಡು ಮಜಾ ಮಾಡೋಣ. ಇಲ್ಲ ಅನಿಕಾ, ಹಂಗೆಲ್ಲ ಮಾಡ್ಬಾರ್ದು. ಇದು ಇದ್ದೇ ಕಲಿಯೋ ಜಾಗ. ಇಂಥ ಜಾಗದಾಗ ಹಂಗ್ ನಡ್ಕೊಳ್ಳೋದು ಸ್ಯಾನೆ ತಪ್ಪು. ಸೋ ಬೋರಿಂಗ್. ಯಾವ ಹಳೆ ಕಾಲದ ಫಿಲಾಸಫಿ ಹೇಳ್ತಿದ್ಯಾ ಕಮ್ಲಿ? ಕಮ್ ಆನ್, ಡೋಂಟ್ ಕಿಲ್ ದ ಫನ್. ಕಮ್ಲಿ, ಕೋಣನ್ ಮುಂದೆ ಕಿಂಡ್ರಿ ಬರ್ಸೋದು ಅಲ್ಲಲ್ಲ, ಎಮ್ಮೆ ಮುಂದೆ ಕಿಂಡ್ರಿ ಬರ್ಸೋದು, ಇವಳಿಗೆ ಹೋಗಿ ಹೋಗಿ ಬುದ್ಧಿ ಹೇಳೋದು ಎರಡು ಒಂದೇಯ. ಸುಮ್ಕೆ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಹೇ, ಹಲ್ ನೋಡೆ, ಜೂನಿಯರ್ಸ್ ಬಂದ್ರು. ಯಾ, ಓಕೆ, ವಾಟ್ ಎವರ್. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವಂತೂ ಮಜಾ ಮಾಡ್ತೀವಿ. ಕಮ್ ಆನ್. ಈ ರ್ಯಾಗಿಂಗ್ ಒಂಥರ ಸಖತ್ ಕಿಕ್ ಕೊಡ್ತಿದೆ ಕಮಲಿ. ನೀನ್ ಹೀಗ್ ಸ್ಯಾಡ್ ಆಗಿರೋದ್ನ ನೋಡ್ತಿದ್ರೆ ಇನ್ನ ಜಾಸ್ತಿ ಕಿಕ್ ಕೊಡ್ತಿದೆ. ಕಮ್ ಆನ್ ಗರ್ಲ್ಸ್, ಲೆಟ್ಸ್ ಗೋ.